ಖಾನಾವಳಿ ಆರೋಗ್ಯಪೂರ್ಣ ಅಡಿಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಶಕುಂತಲಾ ಹೊಸಂಗಡಿಯವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಬರಮಾಡಿಕೊಳ್ಳೋಣ. ಶಕುಂತಲಾ ಅವರೇ, ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಶಕುಂತಲಾ ಅವರೇ, ಎಲ್ಲಿಂದ ಬಂದಿರೋದು ನೀವು? ನಾವು ರಾಣೆಬೆನ್ನೂರಿಂದ ಬಂದಿದ್ದೀವಿ. ರಾಣೆಬೆನ್ನೂರಿಂದ ಖಾನಾವಳಿಗೆ ಬಂದು ಇವತ್ತು ಯಾವ ಅಡುಗೆಯನ್ನ ಮಾಡ್ತಾ ಇದ್ದೀರಾ? ಇವತ್ತು ಅಕ್ಕಿ ಕಜ್ಜಾಯ ಅಂತ ಮಾಡ್ತಾ ಇದ್ದೀವಿ. ಅಕ್ಕಿ ಕಜ್ಜಾಯ. ಓಕೆ. ಅಕ್ಕಿ ಕಜ್ಜಾಯ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು? ಅಕ್ಕಿ ತೊಗೊತೀನಿ ರೀ ಫಸ್ಟ್, ಆಮೇಲೆ ಬೆಲ್ಲ, ಎಳ್ಳು, ಕಸಕಸಿ, ಶುಂಠಿ ಪುಡಿ, ಏಲಕ್ಕಿ ಪುಡಿ. ಓಕೆ, ಇದಿಷ್ಟು ಅಕ್ಕಿ ಕಜ್ಜಾಯ ಮಾಡೋದಕ್ಕೆ. ಹಾಗಾದ್ರೆ ಶುರು ಮಾಡೋಣ ಅಲ್ಲ? ಫಸ್ಟ್ ಏನು ಬೇಕಮ್ಮ ನಿಮಗೆ? ಮೊದಲೇ ಜಾರಿಗೆ ಇದು ಅಕ್ಕಿ ಹಾಕೊಂಡು ಅಕ್ಕಿನ ಅಮ್ಮ, ಇದು ಅಕ್ಕಿನ ನೆನೆಸ್ಕೊಂಡಿದ್ದೀರಲ್ವಾ? ಅಂದ್ರೆ ಎಷ್ಟು ತಾಸು ನೆನೆಸಿದ್ದೀರಾ? 3 ತಾಸು ನೆನೆಸ್ಕೊಂಡು. 3 ತಾಸು ನೆನೆಸಿ ಆ ನೀರನ್ನ ತೆಗ್ದಿರ. ಯಾವ ಅಕ್ಕಿ ಇದು? ಯಾವ್ದಾದ್ರು ಆಗುತ್ತಾ? ದಪ್ಪ ಅಕ್ಕಿ ಇರಬೇಕು, ಊಟದ ಅಕ್ಕಿ ಬೇಡಮ್ಮ. ದಪ್ಪ ಅಕ್ಕಿದ್ರೆ ದೋಸೆ ಅಕ್ಕಿ ಅಂತೆಲ್ಲ ಸಿಗುತ್ತಲ್ಲ, ಅದು ಚೆನ್ನಾಗಿರತ್ತಾ? ಓಕೆ ಓಕೆ, ಸರಿ. ಫಸ್ಟ್ ಮಿಕ್ಸಿ ಮಾಡ್ಕೊಳ್ಳೋದಾ? ಮಿಕ್ಸಿ ಮಾಡಿ. ಜಾರ್ ಕೊಡ್ಲಾ? ಮತ್ತೆ ರಾಣೆಬೆನ್ನೂರಲ್ಲಿ ಯಾರೆಲ್ಲ ಇದ್ದೀರಾ? ನಿಮ್ದೇ ಸ್ವಂತ ಊರೇನಾ? ಸ್ಪೂನ್ ಕೊಡ್ಲಾ? ಹ್ಞೂ ರೀ. ಮನೆಯವ್ರೂರ ನಿಮ್ಮೂರ? ಸ್ವಂತ ರೀ, ನಮ್ಮ ಗಂಡನ ಮನಿ ಅದೇನಾ? ಸೊ ಇದಕ್ಕೆ 1 ಬೌಲ್ ಅಷ್ಟು ಅಕ್ಕಿಗೆ 1 ಬೌಲ್ ಅಷ್ಟು ಬೆಲ್ಲ ಬೇಕಾಗತ್ತಾ? ಬೇಕು. ನೆನೆಸಿರುವಂತ ಅಕ್ಕಿನ ಮಿಕ್ಸಿಗೆ ಹೇಗಿದು ನುಣ್ಣಗಾಗ್ಬೇಕಾ ಅಥವಾ ಹೇಗೆ? ಸ್ವಲ್ಪ ನೈಸ್ ಆಗ್ಬೇಕು. ಆ ಜರಡಿಯಲ್ಲಿ ಬರೋ ನೈಸ್ ಆಗ್ಬೇಕು. ಚೆನ್ನಾಗಿ ಪುಡಿ ಆಗಿದೆ. ಸಾಕಾ? ಸಾಕು. ಓಕೆ, ಇನ್ನೇನ್ ಮಾಡೋದು? ಇದನ್ನ ಜರಡಿ ಮಾಡೋದು. ಜರಡಿ ಇಟ್ಟಿದ್ದೀರಾ, ಒಂದು ತಟ್ಟೆ ಸಹ ಇದೆ. ಇದು ಮನೆಯಲ್ಲಾದ್ರೆ ನೀವು ಇದನ್ನ ಒಂದು ಬಟ್ಟೆಯಲ್ಲಿ, ಅಂದ್ರೆ ನೆನೆಸಿದ ಅಕ್ಕಿನ ಬಟ್ಟೆಯಲ್ಲಿ ಇಟ್ಬಿಟ್ಟು ಮಾಡ್ತೀರಾ ಅಲ್ವಾ? ಸೋಸ್ ಹಾಕ್ಬಿಡ್ತೀನಿ, ಸೋರ್ ಹಾಕ್ಬಿಡ್ತೀನಿ. ಅವಾಗ ನೀರಿನ ಅಂಶ ಎಲ್ಲ ಹೋಗುತ್ತೆ ಅಂತ. ಒಂದು ಸ್ಪೂನ್ ಕೊಡ್ಲಾ? ಇವಾಗ ಕಜ್ಜಾಯ ಅಂದ್ರೆ ಒಂದು ಹಳೆ ಅಡುಗೆ ಅಂತ ನನ್ಗನ್ಸುತ್ತಲ್ವಾ? ಇದು ಆರೋಗ್ಯ ದೃಷ್ಟಿಯಿಂದ ಒಳ್ಳೇದಲ್ಲ. ಅಕ್ಕಿದು ಬೆಲ್ಲ ಸೇರುತ್ತೆ ಅದಕ್ಕೆ, ಆರೋಗ್ಯ ದೃಷ್ಟಿಯಿಂದ. ಏನು ಯಾವುದೇ ಒಂದು ಏನೇನೋ ಪದಾರ್ಥಗಳೆಲ್ಲ ಎಲ್ಲ ಒಂದು ಆರೋಗ್ಯಕ್ಕೆ ಬೇಕಾಗಿ ಇಟ್ಕೊಂಡಿದ್ದೀರಾ? ಏನು ಸ್ವಲ್ಪ ಆಯಿಲ್ ಅಷ್ಟೇ, ಮತ್ತೇನಿಲ್ಲ. ಅಂದ್ರೆ ಇದು ಹಳೆಯ ಮುಂಚೆಲ್ಲ ಮಾಡ್ತಾ ಇದ್ರಲ್ವಾ? ಮಕ್ಳಿಗೆ ಒಳ್ಳೇದು. ಮಕ್ಕಳಿಗೆ, ದೊಡ್ಡವರು ಶುಗರ್ ಇರೋರು ತಿನ್ಬೋದು. ಬೆಲ್ಲ ಐತಲ್ಲ. ಮತ್ತೆ ಯಾರೆಲ್ಲ ಇದ್ದೀರಾ ಮನೆಯಲ್ಲಿ? ಮನೆಯಲ್ಲಿ ಮಗಳು, ಮಗ, ಸೊಸೆ, ಅಳಿಯ ಅದಾರೆ. ಆ ಮಗಳಿಗೆ ಮದುವೆ ಆಗೈತೆ. ಈಗ ಸೊಸಿಗೂ ಈ ಮೇ ಬಂದ್ರೆ 2 ವರ್ಷ ಆಗ್ತೈತ್ರಿ ಮಗನಿಗೆ ಮದುವೆ ಮಾಡಿ. ಬಸವ ತತ್ವ ಪ್ರಕಾರ ಮದುವೆ ಮಾಡಿದ್ವಿ. ಹೌದಾ? ಬಹಳ ಸಂತೋಷ. ನಮ್ದು ರಾಣೆಬೆನ್ನೂರಲ್ಲಿ ಬಸವ ಜ್ಯೋತಿ ಮಹಿಳಾ ಮಂಡಲ ಅಂತ ನಮ್ದು ಸಂಘ ಇದೆ. ಭಕ್ತಿ ಭವನ ಅಂತ ನಮ್ಮ ತಾಯಿಯರ್ ಗುರುಗಳು ಸುವರ್ಣಮ್ಮ ಪಾಟೀಲ್ ಅಂತ ಅವರಿದ್ದಾನೆ. ನಾವೆಲ್ಲ ಅಧ್ಯಾತ್ಮದ ಕಲ್ತಿದ್ದು ನಮಗೆಲ್ಲ ಅವರ ವಿಚಾರದ ಬಗ್ಗೆ. ಈಗ ಸುಮಾರು ಎಷ್ಟು ವರ್ಷದಿಂದ ಶಿವಾನುಭವ ಕ್ಲಾಸ್ ಎಲ್ಲ ಬರ್ದಿದ್ದೀವಿ. ವಚನ ಕಮಟ, ಶಿವಾನುಭವ ಕ್ಲಾಸ್. ಅದಕ್ಕೆಲ್ಲ ಪರೀಕ್ಷೆಗಳೆಲ್ಲ ಕಟ್ಟಿದ್ದೀರಾ? ಕಟ್ಟಿಲ್ಲ, ಮಾಡಿದ್ದೀರಲ್ಲ, ಪಾಸ್ ಆಗಿದೆ, ಎಲ್ಲ ಮಾಡಿದ್ದೀರಾ? ಆಯ್ತಾ ಇದು? ಅಂದ್ರೆ ಈ ಸ್ವಲ್ಪ ಗಟ್ಟಿ ಗಟ್ಟಿ ಇರಬಾರ್ದು ಅನ್ನೋ ಉದ್ದೇಶದಲ್ಲಿ ಈ ತರ ಮಾಡ್ಕೊಳ್ಳೋದಾ? ಅಂದ್ರೆ ನೀಟಾಗಿ ಸ್ಮೂತ್ ಆಗಿರುವಂತ ಮಾತ್ರ ಬರ್ಬೇಕು ಅಂತ. ಸರಿ, ಮತ್ತೆ ಬೌಲಾ? ಸೊ ಯಾರು ಮನೇಲಿ ಈಗ ಎಷ್ಟು ಜನ ಇದ್ದೀರಾ? ಈಗ ಮಗ, ಸೊಸಿ, ನಾನು 3 ಜನ ಇರೋದು. ಅಡ್ಗೆ ಯಾರು ಮಾಡೋದು? ಅಡಿಗೆ ಅವಳು ಆಫೀಸ್ಗೆ ಹೋಗ್ತಾಳೆ ಮಗನ ಜೊತೆಗೆ. ಹಿಂಗಾಗಿ ಸ್ವಲ್ಪ ಅಡಿಗೆ ಬೆಳಗ್ಗೆ ನಮ್ದೇ. ನೀವೇ ಮಾಡ್ತೀರಾ? ತಿಂಡಿ ಮಾಡಲ್ಲ. ತಿಂಡಿ ಸಿರಿಧಾನ್ಯದ್ದು ಎಲ್ಲ ಮಿಕ್ಸ್ ಮಾಡಿ ಹುರ್ಕೊಂಡು ಬಿಟ್ಟು ಅದಕ್ಕೆ ಗಂಜಿ ಮಾಡಿಬಿಟ್ಟಿರ್ತೇನೆ ಬೆಳಗ್ಗೆ. ಪ್ರತಿದಿನ ಅದೇನಾ? ಪ್ರತಿದಿನ 2 ಲೋಟ ಕುಡಿದು ಹೋಗ್ಬಿಡ್ತಾರ ಅವರು. ಹೌದಾ? ಮಧ್ಯಾಹ್ನ ಮಾಡಿರ್ತಕ್ಕಂಥ ಅಡಿಗೆನ ಅವರು ಟಿಫನ್ಯಾಗ ಹಾಕೊಂಡು ಹೋಗ್ತಾರೆ. ಬಹಳ ಆರೋಗ್ಯಕ್ಕೆ ಒಳ್ಳೇದು ಅನ್ನೋ ದೃಷ್ಟಿಯಲ್ಲಿ ಸಿರಿಧಾನ್ಯನೇ ಉಪಯೋಗಿಸ್ತೀರಲ್ವಾ? ಇನ್ನೇನು ಹಾಕ್ತೀರಮ್ಮ? ಎಳ್ಳು, ಕಸಕಸಿ ಸ್ವಲ್ಪ 1 ಸ್ಪೂನ್ ಕೊಡಿ. ಎಳ್ಳು ಎಷ್ಟು ಹಾಕ್ಬೇಕು ಇದಕ್ಕೆ? ಇದು ಎಷ್ಟು ಇರ್ತೈತೆ ಅಷ್ಟು ಪ್ರಮಾಣ ನೋಡಿ. ಓಕೆ. ಸೊ 1 ಬೌಲು ಅಕ್ಕಿ ತಗೊಂಡು ಅದನ್ನ ಪುಡಿ ಮಾಡಿದ್ದೀರಾ. ಅದಕ್ಕೊಂದೆರಡು ಸ್ಪೂನು ಎಳ್ಳು. ಮತ್ತೆ ಇದು ಗಸಗಸೆ ಹುರಿದಿದ್ದೀರಾ? ಹಸಿನ ಹುರಿದಿದ್ದು ಹುರ್ಕೊಂಡಿದ್ದೀರಾ? ಎಳ್ಳು ಹುರಿದಿದ್ದೀರಾ ಅಮ್ಮ? ಎಳ್ಳು ಹುರಿದಿಲ್ಲ, ಸರಿ. ಇದು ಏಲಕ್ಕಿ ಪುಡಿ ಘಮಕ್ಕೆ ಅಲ್ವಾ? ಸ್ವಲ್ಪ ಒಂದು ಚಿಟಿಕೆ, 1-2 ಚಿಟಿಕೆ ಅಷ್ಟು ಹಾಕಿದ್ರೆ ರುಚಿ ಚೆನ್ನಾಗಿ. ಇದು ಒಣ ಶುಂಠಿ ಪೌಡರ್.
ಇಷ್ಟ ಆಗುತ್ತೆ. ಓಕೆ ಓಕೆ, ಒಂದು ಅರ್ಧ ಚಮಚದಷ್ಟು. ಒಣ ಶುಂಠಿ ತುಂಬಾ ಸಿಹಿ ಪದಾರ್ಥಕ್ಕೆ ಉಪಯೋಗಿಸ್ತೀರಾ ಅಲ್ವಾ? ಹೌದು. ಆರೋಗ್ಯ ದೃಷ್ಟಿಯಿಂದ ಒಳ್ಳೆದು, ಹಾಗೆ ಅದು ರುಚಿ ಅದೊಂದು ಬೇರೆ ರೀತಿ ಅಂತ. ಅಂದ್ರೆ ಕೆಲವೊಂದು ಸ್ವೀಟಿಗೆ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಉಪಯೋಗಿಸ್ತೀನಿ ಒಣಶುಂಠಿ. ಅದು ಪೌಡ್ರ್ ಮಾಡಿ ಡಬ್ಬಲ್ ಹಾಕೊಂಡು ನೀವೇ ಮಾಡಿದ್ದ ಮನೇಲಿ ಮಾಡಿದ್ದು. ಒಣ ಶುಂಠಿ ತಂದು ಅದನ್ನ ಪುಡಿ ಮಾಡಿ ಇಟ್ಕೊಳ್ಳೋದು. ಇದೇ ತರ ಜರಡಿ ಮಾಡಿ ಇದರಲ್ಲಿ ಹಾಕಿಟ್ಕೊಂಡ್ಬಿಡ್ತೀವಿ. ಓಕೆ ಓಕೆ, ಆಯ್ತಮ್ಮ. ಇದಕ್ಕೆ ಈಗ ಪಾಕ ಮಾಡಿ. ಓಕೆ, ಇದು ಪುಡಿ ಎಲ್ಲ ರೆಡಿ ಮಾಡಿದ್ದೀರಾ? ಇನ್ನು ಪಾಕಕ್ಕೆ ಒಂದು ಪಾತ್ರೆ ಕೊಡಲಾ? ಒಲೆ ಹಚ್ಕೊಂಡ್ಬಿಡ್ತೀರಾ? ಬೆಲ್ಲ ಕರಗಿಸ್ಕೊಳ್ಳೋ. ಸರಿ. ನೀರೇನಾದ್ರೂ ಬೇಕಾ? ಸ್ವಲ್ಪ ನೀರು. ಸೊ ಯಾವ ತರ ಅಡುಗೆ ಮನೇಲಿ ಮಾಡೋದು? ನಾವು ಒಂದ್ ದಿವ್ಸ ಚಪಾತಿ, ಒಂದ್ ದಿವ್ಸ ರೊಟ್ಟಿ. ರೊಟ್ಟಿನೇ ಸ್ವಲ್ಪ ಜಾಸ್ತಿ. ಸಾಕಷ್ಟೇ? ಸಾಕಮ್ಮ, ಸಾಕು. ಅದು ಬೆಲ್ಲ ಕರಗೋಗೋ ಅಷ್ಟೇ. ಬೆಲ್ಲ. ಸೊ ಈಗ ಬೆಲ್ಲ ಪಾಕ ಮಾಡ್ಕೊಳ್ಳೋದಲ್ವಾ? ಪಾಕ ಅಂತಲ್ಲ, ಸ್ವಲ್ಪ ಕರಿಗೆ ನೀರ್ ಮಾಡ್ಕೊಳ್ಳೋದು ಅಷ್ಟೇ, ಪಾಕ ಬೇಡ. ಪಾಕ ಬೇಡ. ಸೊ ನೀರ್ ಮಾಡ್ಕೊಳ್ಬೇಕು, ಸ್ವಲ್ಪ ನೀರ್ ಅಷ್ಟೇ. ನೀರ್ ಸಾಕಾಗುತ್ತೆ ಅಂದ್ರಲ್ಲ? ಸಾಕಮ್ಮ. ಈಗ ಬೆಲ್ಲ ಕರಗಿದೆ ಅಲ್ಲಮ್ಮ? ಕರಗಿತ್ತಮ್ಮ. ಆ ತರ ಸ್ವಲ್ಪ ನೀರ್ ಹಾಕ್ಬಿಟ್ಟು ಬೆಲ್ಲನ ಕರಗಿಸ್ಕೊಳ್ಳೋದು. ಓಕೆ. ಅದೇನೋ ತಣ್ಣಗಾಗ್ಬೇಕು ಆ ತರದ ಬಿಸಿನ? ಹೇಗೆ? ಏನಿಲ್ಲಮ್ಮ, ಹಂಗೇನಿಲ್ಲ, ಹಂಗೆ ಬಿಸಿನೇ ಹಾಕ್ಬೋದು. ಬೆಲ್ಲ ಫಸ್ಟ್ ಕರಗಿದ್ಮೇಲೆ ಅದನ್ನ ಈ ಹಿಟ್ಟಿಗೆ ಹಾಕೋದು. ಓಕೆ ಓಕೆ. ಈ ತರ ಕಜ್ಜಾಯಗಳೆಲ್ಲ ಮಾಡ್ತಾ ಇರ್ತೀರಾ ಮನೇಲಿ? ಮಾಡ್ತಾ ಇರ್ತೀವಿ. ಇಷ್ಟನಾ ಮಗಂಗೆ, ಸೊಸೆಗೆ ಎಲ್ಲ ತಿಂತಾರಾ? ಸ್ವೀಟ್ ತಿಂತಾರಾ? ಸಿಹಿ ಪದಾರ್ಥ? ನನ್ನ ಮಗನಿಗೆ ಸ್ವೀಟ್ ಎಂತಾದಿದ್ರು ಸ್ವೀಟ್ ಬೇಕು. ಹೌದಾ? ಮಗಳು ಸ್ವಲ್ಪ ತಿನ್ನಲ್ಲ, ಮಗ ಅದೆಲ್ಲ ತಿಂತೇನೆ. ಸೊ ವಾರದಲ್ಲಿ 1-2 ಸತಿ ಸಿಹಿ ತಿಂಡಿಗಳನ್ನ ಮಾಡ್ತಾನೆ ಇರ್ತೀರಾ? ಹೌದ್ರಿ. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಸ್ವೀಟ್ ಬೇಡ ಅನ್ನೋರು ಸ್ವಲ್ಪ ಜಾಸ್ತಿ. ಆಮೇಲೆ ಸಕ್ಕರೆದು ಕಡಿಮೆಮ್ಮ, ಬೆಲ್ಲದ್ದೇ ಜಾಸ್ತಿ ನಾವು ಮಾಡೋದು. ಹೌದಾ? ಬೆಲ್ಲದ್ದೇ ಜಾಸ್ತಿ. ಅದೇ ಸಕ್ಕರೆ ಆಕ್ಚುಲಿ ಆರೋಗ್ಯಕ್ಕೆ ಒಳ್ಳೇದಲ್ಲ. ಬೆಲ್ಲ ಸ್ವಲ್ಪ ಪರವಾಗಿಲ್ಲ, ಅಂದ್ರೆ ಸಕ್ಕರೆಗಿಂತ ತೊಂದರೆ ಇಲ್ಲ ಅಂತ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಾ? ಆಮೇಲೆ ಸ್ವಲ್ಪ ಹೆಚ್ಚಾಗಿ ಸಾವಯವ ಬೆಲ್ಲನೇ ಉಪಯೋಗ ಮಾಡ್ತೀವಿ ನಾವು. ಬೇರೆನೂ ತರ್ತೀರಾ ಸಾವಯವದ್ದು? ಬೇರೆ ಪತಂಜಲಿ ಒಳಗೆ ತರ್ತೀವಿ. ಅಲ್ಲ, ಬೇಳೆಗಳು ಎಲ್ಲ ಬರ್ತಾ ಇದೆ ಇವಾಗೆಲ್ಲ, ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಅದನ್ನ ತರ್ತೀರಾ? ಇದು ಚೆನ್ನಾಗಿ ಒಂದು ಅರ್ಧ ತಾಸು ಸ್ವಲ್ಪ ಆರಾಕ್ ಬಿಡಬೇಕು. ಒಂದ್ಸತಿ ಹಿಟ್ಟು ಮತ್ತೆ ಪಾಕ ಮಿಕ್ಸ್ ಮಾಡಿದ್ಮೇಲೆ ಅರ್ಧ ತಾಸು ನೆನಿಬೇಕು. ನೆನ್ಬಿಟ್ರೆ ಅದೆಲ್ಲ ಎಳ್ಕೊಂತತೆ, ಹಿಟ್ಟಲ್ಲೆಲ್ಲ ಪಾಕ ಎಳ್ಕೊಂಡು ಗಟ್ಟಿ ಆಗ್ಬಿಡುತ್ತೆ. ಓ, ಗಟ್ಟಿ ಆಗುತ್ತೆ. ನಾನು ಅದೇ ನೋಡ್ತಾ ಇದ್ದಿದ್ದೆ, ನೀರ್ ಆಗ್ಬಿಡಲ್ಲ, ಗಟ್ಟಿ ಆಗುತ್ತೆ. ಓಕೆ. ಬಿಸಿ ಇರೋ ಮುಂದೆ ಹಿಂಗಿರ್ತತಮ್ಮ. ಹೌದಾ? ಓಕೆ. ಸೊ ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ. ರೆಡಿ ಆಯ್ತು. ಇದು ರೆಡಿ ಆಗಿದೆ. ನೀವು ಅಲ್ಲಿ ನಮ್ಗೆ ಸಮಯ ಇಲ್ಲ ಅಂತ ಅರ್ಧ ತಾಸು ನೆನೆಸಿರುವಂತ ಹಿಟ್ಟನ್ನ ರೆಡಿ ಮಾಡಿದ್ದೀರಾ. ಅದೇ ಹಿಟ್ಟು ಹಿಂಗಾಗಿರೋದಾ? ಇದನ್ನೇನ್ ಮಾಡ್ಕೊಳ್ಳೋದು ಈಗ? ಇದನ್ನಮ್ಮ ಚಿಕ್ಕ ಚಿಕ್ಕದ ಉರುಂಡೆಯಾಗಿ ಮಾಡ್ಕೊಂಡು ಒಂದು ಬಾಳಿಯಲ್ಲಿ ಇಲ್ಲದ್ರ ಈ ಥರ ಪ್ಲಾಸ್ಟಿಕ್ದು ಒಳ್ಳೇದು ತೊಗೊಂಡ್ಬಿಟ್ಟು ರೌಂಡ್ ಮಾಡ್ಕೊಂಡು ತಟ್ಟಿ ಇಟ್ಕೊಂಡ್ಬಿಡು. ಓಕೆ. ಇವಾಗ ನೀವು ಪ್ಲಾಸ್ಟಿಕ್ ಕೂಡ ರೆಡಿ ಮಾಡ್ಕೊಂಡು ಬಂದಿದ್ದೀರಾ ಈ ಥರ ಅಲ್ವಾ? ಸ್ವಲ್ಪ ಆಯಿಲ್ ಬೇಕಮ್ಮ, ಒಂದರಲ್ಲಿ ಒಂದು ಕಪ್ಪಲ್ಲಿ ಆಯಿಲ್ ಇದೆ. ಇದೇನಾದರೂ ಬೇಕಾ? ಹೇಗೆ ತಟ್ಕೊಂತೀರಾ? ಅದರಲ್ಲೇ ತಟ್ತೀರಾ? ಅದ್ರಲ್ಲಿ ತಟ್ಟಿ ಅದಕ್ಕೆ ಹಾಕ್ತೀರಾ? ಸರಿ ಸರಿ. ಮತ್ತೆ ನೀವು ಹೇಳಿದ್ರಿ ನಿಮ್ಮ ಮಗನ ಮದುವೆ ಕೂಡ ಬಸವ ತತ್ವದ ಪ್ರಕಾರನೇ ಮಾಡಿದ್ರಿ ಅಂತ. ಅಂದ್ರೆ ಹೆಚ್ಚಿನವರು ಬಸವಣ್ಣನವ್ರ ಬಗ್ಗೆ ಕೇಳ್ತೀವಿ, ಇವಾಗ ಬಸವ ವಾಹಿನಿ ಬಂದು ಗೊತ್ತಾಗಿದೆ. ಆದ್ರೆ ಮದುವೆ ಯಾವ ತರ ಮಾಡ್ತಾರೆ ಅಮ್ಮ, ಅದೊಂದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಎಷ್ಟೋ ವೀಕ್ಷಕರಿಗೆ ಕುತೂಹಲ ಇರುತ್ತೆ ಯಾವ ರೀತಿ ಮಾಡಿರ್ಬೋದು ಅಂತ. ಹೇಳ್ತೀನಿ. ನಾವು ಬಿದರಿಂದ ನಮ್ಮ ಗುರುಗಳು ಅವರಿಗೆ ಕರೆ ಕಳಿಸಿದ್ರು. ಬಿದರಿಂದ ಅಲ್ಲಿದ್ದ 2 ಗುರುಗಳು ಬಂದಿದ್ರಮ್ಮ. ಮತ್ತೆ ನಮ್ಮ ಸುವರ್ಣಮ್ಮ ಗುರುಗಳು, ಆಮೇಲೆ ಲಿಂಗನಾಯಕನಹಳ್ಳಿ ಸ್ವಾಮಿಯರು ಬಂದಿದ್ರು. ಆಮೇಲೆ ನಮ್ಮ ಊರಲ್ಲಿ ಇರ್ತಕ್ಕಂಥ ವಿರಕ್ತ ಮಠದ ಅವರು ಸ್ವಾಮಿಗಳು ಬಂದಿದ್ರು. ಬಂದ್ಬಿಟ್ಟು ಲಿಂಗ ಪೂಜೆ ಮಾಡಿಸಿ ಹಿರಿಯರೆಲ್ಲ ಬಂದು ಲಿಂಗೈಗೆ ಮರ್ಜನಿಕೆ ಎರೆದು ಆನಂತರ ಪುಷ್ಪವೃಷ್ಟಿ ಮಾಡೋದು. ಅವರು ಗುರುಗಳಿದ್ದಾಗೆ ಮಾಡಿಸ್ಬಿಡ್ತೀವಿ. ಅವರೇ ಪುಷ್ಪವೃಷ್ಟಿ ಎಲ್ಲ ಮಾಡಿ ಆಮೇಲೆ ತಾಳಿ ಕಟ್ಸೋದು. ವರನಿಗೆ ಬಂದು ರುದ್ರಾಕ್ಷಿ ಮಾಲೆ ಹಾಕಿಸ್ತಾರೆ. ಓಕೆ ಓಕೆ. ಅಂದ್ರೆ ರೆಗ್ಯುಲರ್ ಆಗಿ ಮಾಡುವಂತದಲ್ಲ ಇದು? ವಚನ ಎಲ್ಲ ಹೇಳ್ತೀರಾ? ಅದು ನಡೆಯವರೆಗೆ ವಚನಗಳು ಪಠಣ ಮಾಡ್ತಾನೆ ಇರ್ತೀವಿ. ಮದ್ವಿ ನಡೆಯವರೆಗೆ ಮುಗಿಯವರೆಗೆ ವಚನ ಪಠಣ ಮಾಡ್ತಾನೆ ಇರ್ತೀವಿ. ಓಕೆ. ಅಂದ್ರೆ ಒಂಥರ ತುಂಬಾ ಸರಳ ರೀತಿಯಲ್ಲಿ ಮದುವೆ, ಅಂದ್ರೆ ತುಂಬಾ ಏನದು ಇಲ್ಲ, ಏನೇನೋ ತುಂಬಾ ಖರ್ಚು ಆಡಂಬರ ಇಲ್ಲದೆ ಒಂದು ಸಿಂಪಲ್ ಆಗಿ ಒಂದು ಮದುವೆ ಮಾಡುವಂತದ್ದು. ಫುಲ್ ಬಸವಣ್ಣನ ವಚನಗಳು ಹೇಳ್ತಾನೆ ಇರ್ತೀವಿ. ಹೌದಾ? ಹಿಂದಿನ ದಿವಸನೂ ಹಾಡಿಂದು ಬಸವಣ್ಣರ ವಚನಗಳು ಹಾಡಿಂದೆ ಕಚೇರಿ ಮಾಡಿದ್ರು. ನಮ್ಮ ಹಾವೇರಿದ್ದ ಬಂದಿದ್ರು ಅವರು.
ಪ್ರೇಮ ಅಂತಂದು ವಚನ ಒಂದು ಸಂಗೀತ ಕಚೇರಿ ಬಹಳ ಸಂತೋಷ ಅಂತೂ. ಆ ಥರ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಮದುವೆ ಬಂದವರಿಗೂ ಗೊತ್ತಾಗುತ್ತೆ ಓಕೆ ಈ ಥರ ಮಾಡಬಹುದು ಅಂತ. ಕೆಲವ್ರಿಗೆ ಮಾಡಕ್ಕೆ ಇಂಟ್ರೆಸ್ಟ್ ಇದ್ರೆ ಅವರು ಮಾಡ್ಬೋದಲ್ಲ. ವಚನದ ಬಗ್ಗೆನೂ ನೀವೊಂದು ಪ್ರಚಾರ ಕೂಡ ಮಾಡಿಸಿದ್ದೀರಾ ಸಂಗೀತ ಕಚೇರಿ ಮಾಡಿ. ಹಿಂದಿನ ದಿವಸ ಇಟ್ಕೊಂಡಿದ್ವಿ ಅದನ್ನೇ. ಇದು ಸ್ವಲ್ಪ ಗಟ್ಟಿ ಗಟ್ಟಿ ಹಿಟ್ಟೇನಾ ಇದು? ಅಂದ್ರೆ ನೋಡಿದಾಗ ಸ್ವಲ್ಪ ಗಟ್ಟಿನೇ ಆಗ್ಬೇಕು. ಗಟ್ಟಿ ಇನ್ನು ಸ್ವಲ್ಪ ಬೇಕಂದ್ರೆ ಸ್ವಲ್ಪ ಇದು ಕೊಡಮ್ಮ. ಏನ್ ಬೇಕು ನಿಮ್ಗೆ? ನೀರು ಕೊಡು. ಸ್ವಲ್ಪ ನೀರು ಬೇಕಾದ್ರೆ ಹಾಕೊಳ್ಳಿ, ನಡೀತದೆ. ನೋಡಿದಾಗ ನನಗೆ ಸ್ವಲ್ಪ ಗಟ್ಟಿ ಅನಿಸ್ತು. ಸ್ವಲ್ಪ ಗಟ್ಟಿ ಆಗೈತೆ. ನೀವು ಮಾಡಿ ನೆನ್ಸಿರೋದ್ರಿಂದ ಮತ್ತೆ ಒಂಚೂರು ಮಾಡ್ಕೊಬಹುದು ಅಂತ. ಮತ್ತಿನ್ನೇನು ಹೋಳಿಗೆಗಳೆಲ್ಲ ಮಾಡ್ತೀರಾ ಮನೇಲಿ? ಹೋಳಿಗೆಗಳು ಮಾಡ್ತೀವಿ. ಸ್ವೀಟ್ ಅಂದ್ರೆ ಇನ್ನೇನು ಮಗನಿಗೆ ಇಷ್ಟ ಅಂತ ಹೇಳಿ ಇನ್ನೇನು ಮಾಡ್ತೀರಾ? ಸ್ವೀಟ್ ಅಂದ್ರೆ ರವಾ ಉಂಡಿ, ಆಮೇಲೆ ಕೊಬ್ಬರಿ ಬರ್ಫಿ ಮಾಡ್ತೀನಿ. ಅವನಿಗೆ ಸ್ವೀಟ್ ಅಂದ್ರೆ ಒಟ್ಟೆ ಭಾಳ ಇಷ್ಟ, ಮಾಡ್ತಾನೆ ಇರ್ತೀನಿ. ಆಮೇಲೆ ನಮ್ಮ ಕಡೆ ಕರ್ಚಿಕಾಯಿ ಅಂತ ಮಾಡ್ತೇವೆ, ಅದು ಮಾಡ್ತೀವಿ. ಹೂರ್ಣ ಮಾಡ್ಬಿಟ್ಟು ಸೂಸ್ಲಾ ಅಂತಾರೆ ಅದಕ್ಕೆ. ಹೂರ್ಣ ಅಂದ್ರೆ ಮತ್ತೆ ಈ ತರ ಆಗ್ತತೆ, ಸೂಸ್ಲಾ ಅಂತಾರೆ ಅದಕ್ಕೆ. ಪುಟಾಣಿ ಹಿಟ್ಟು, ಒಣ ಕೊಬ್ಬರಿ ಎಲ್ಲ ಹಾಕಿ ಮಾಡ್ತೀವಿ. ಒಬ್ರು ಬಂದ್ ಮಾಡಿದ್ರು ನಿಮ್ ಕಡೆಯವರೇ, ಉತ್ತರ ಕರ್ನಾಟಕ ಶೈಲಿ ಕರ್ಜಿಕಾಯಿ ಮಾಡೋಗಿದ್ರು. ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಈಗ ನೋಡಮ್ಮ ಹಿಂಗ್ ಸ್ಮೂತ್ ಆಗಿ ಬಂತು. ಹೌದು. ಅವಾಗ ತಟ್ಟೋದಕ್ಕೆ ಈಸಿ ಆಗತ್ತಲ್ವಾ? ಹೌದೌದು. ಗಟ್ಟಿ ಆಗ್ಬಿಟ್ರೆ ಮತ್ತೆ ಇದು ಗಟ್ಟಿ ಕರೆದ ಮೇಲೂ ಸ್ವಲ್ಪ ಗಟ್ಟಿ ತರನೇ ಬರುತ್ತಲ್ಲ. ಮತ್ತೆ ಏನು ಬಹಳ ರುಚಿಯಾಗಿ ಯಾವ್ದು ಮಾಡ್ತೀರಾ ನೀವು? ಮನೆಯವ್ರಿಗೆಲ್ಲ ಯಾವ್ದು ಇಷ್ಟ ನೀವು ಮಾಡೋದು? ತಾಲಿಪಟ್ಟು ಮಾಡ್ತೀವ್ರಿ, ಪಡ್ಡು, ಆಮೇಲೆ ಮಸಾಲೆ ದೋಸೆ. ಹೆಚ್ಚಾಗಿ ರೊಟ್ಟಿ ಕಾಯಿಪಲ್ಯನೇ ಜಾಸ್ತಿ. ಆಮೇಲೆ ಮೊಳಕೆ ಬರ್ಸಿದ ಕಾಳುಗಳು ಆ ಥರ ಎಲ್ಲ. ಮಧ್ಯಾಹ್ನ ಈ ರೊಟ್ಟಿಗಳು ದಿನ ಮಾಡ್ತೀರಾ ಹೇಗೆ? ಡೈಲಿ ಏನಿಲ್ರಿ, ಒಂದ್ ದಿವ್ಸ ರೊಟ್ಟಿ, ಒಂದ್ ದಿವ್ಸ ಚಪಾತಿ ಆ ಥರ. ಮತ್ತು ಚಪಾತಿ ರೊಟ್ಟಿ ಬೇಜಾರಾದಾಗ ಅದೇ ಅನ್ನದ ಐಟಮ್, ಅನ್ನದಲ್ಲೇ ಬಾತ್ ಗೀತು ಅಂತೆಲ್ಲ ಆ ಥರ. ಮತ್ತೆ ಖಾನಾವಳಿ ಎಲ್ಲ ನೋಡ್ತೀರಾ ಹೇಗೆ? ಹ್ಞೂ ರೀ, ಬಸವ ಚಾನಲ್ ಮಾತ್ರ ನಮ್ಮ ಮನೇಲಿ ಯಾವಾಗಲೂ ನಡೀತಾನೆ ಇರ್ತೈತಿ. ಆಗ ಆಮೇಲೆ ಸ್ವಾಮಿಗಳೆಲ್ಲ ಮಾತಾಡೋದು ಎಲ್ಲ ಕೇಳ್ತಿರ್ತೀವ್ರಿ. ಆಮೇಲೆ ಕೃಷ್ಣಪ್ಪ ಅಣ್ಣರು ಚರ್ಚೆ ಮಾಡ್ತಿರ್ತಾರಲ್ಲ, ಅದನ್ನು ಎಲ್ಲ ಕೇಳ್ತಿರ್ತೀವಿ ಬಸವ ಚಾನಲ್ನಾಗೆ. ಹೇಗನ್ಸುತ್ತೆ ನಿಮಗೆ ಈ ಥರ ಒಂದು ಬಸವವಾಹಿನಿ ಬಂದಮೇಲೆ? ನೀವು ಎಷ್ಟು ಸುಮಾರು ವರ್ಷದಿಂದ ಬಸವ ತತ್ವದಲ್ಲೇ ಇದ್ದೀರಲ್ವಾ? ಇದೇ ವಿಚಾರದಲ್ಲೇ ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಂಡಿದ್ದೀರಾ? ಒಂದು ಏನಿಲ್ಲ ಅಂದ್ರೂ ಸುಮಾರು ಒಂದು 15 ವರ್ಷ ಅಂತ ಆಯ್ತು. 15 ವರ್ಷದಿಂದ ಇದೇ ವಿಚಾರ. ಆ ರೀತಿಯಲ್ಲಿ ಈಗ ಬಸವ ವಾಹಿನಿ ಬಂದ್ಮೇಲೆ ಅದ್ರ ಬಗ್ಗೆ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ಈಗ ಇನ್ನೂ ಒಂದಮ್ಮ, ಈಗ ನಾವಷ್ಟೇ ಸ್ವಲ್ಪ ಹೋಗಿ ಏನೋ ಕಲ್ತು ಬರ್ತಿದ್ವಿ, ಹೌದಲ್ಲಮ್ಮ? ಈಗ ಏನಾಗೈತೆ, ಮನೆಗೂ ಚಾನಲ್ ಬಂದ್ಮೇಲೆ ಮಕ್ಕಳ ಸಮೇತ ಅದು ನೋಡಿದಾಗ ಏನ್ ಅನಿಸ್ತತೆ, ಅವ್ರಿಗೂ ಒಂದು ನಾವು ಹೇಳೋ ಮುಂದೆ ಅವರಿಗೆ ಒಂದು ಇದಾಗಿದ್ರು ಅದನ್ನ ಅವರು ಸ್ವಾಮಿಗಳು ಮಾತಾಡೋ ಮುಂದೆ ಅದು ನೋಡೋದು ಆ ಪ್ರಭಾವ ಮಕ್ಕಳಿಗೂ ಬರುತ್ತೆ. ಹೌದು. ನಾವ್ ಎಷ್ಟೇ ಹೇಳಿದ್ರು ಒಂದು ಟಿವಿಯಲ್ಲಿ ಬರುವಾಗ ಅದು ಎಷ್ಟೋ ಸಾವಿರಾರು ಲಕ್ಷಾಂತರ ಜನಕ್ಕೆ ಅದು ತಲುಪುವಾಗ ಅದು ಬೇರೆ ಒಂದು ಒಳ್ಳೆ ಸಂದೇಶ ಸಿಗುತ್ತೆ ಮಕ್ಕಳಿಗೆ, ಮನೆಗೆಲ್ಲ. ಹೌದಲ್ರಿ? ಈಗ ನೋಡ್ರಿ, ಸ್ವಾಮಿಗಳು ಎಲ್ಲೋ ಪ್ರವಚನ ಮಾಡ್ತಾರೆ, ನಮ್ಮ ಮನೆಯಲ್ಲೇ ಕೇಳಂತ ಭಾಗ್ಯ ಬಂದೈತೆ. ನಾವೆಷ್ಟು ಪುಣ್ಯವಾನ್ರು ಅಲ್ವಾ? ಇದು ಈ ರೀತಿ ತಟ್ಕೊಂಡು ಇಟ್ಕೊಳ್ಳೋದು. ಸರಿ, ಈಗ ತಟ್ಟಿ ಇಟ್ಟಿದ್ದೀರಾ ಅಲ್ವಾ ಕಜ್ಜಾಯಕ್ಕೆ? ಈಗೇನು ಮಾಡಿದ್ದನ್ನ? ಈಗ ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ. ಓಕೆ, ಒಲೆ ಹಚ್ಬಿಡಿ. ಅದು ಬಿಸಿ ಆಗ್ಬೇಕಲ್ವಾ? ಒಂದು ಜಾಲಿ ಸೌಟ್, ಕರೆಕ್ಟ್. ಜಾಲಿ ಸೌಟ ಇದು ಏನಿದು? ಅಂದ್ರೆ ಇದು ಹಿಂಗೆ ಜಾಲ್ಸಿ ಹೇಳ್ತಾರೆ, ಎಣ್ಣೆ ಕರಿಯ ಸೌಟು ಅಂತಾರೆ, ಆ ತರ ಎಲ್ಲ ಇರುತ್ತೆ. ಇದು ಚೆನ್ನಾಗಾದ್ಮೇಲೆ ಇದನ್ನ ಒಂದೊಂದೇ ಹಾಕಿ ತೆಗೆದು ಒಂದೊಂದೇ ಸಪ್ರೇಟ್ ಹಾಕೋದಾ? ಓಕೆ. ಎಣ್ಣೆ ಕಾಯ್ತಾ ಇರ್ಲಿ. ನೀವು ಅವಾಗ ಬಸವಣ್ಣನವರ ತತ್ವದ ಬಗ್ಗೆ, ವಿಚಾರದ ಬಗ್ಗೆ ಬಹಳ ಒಂದು ಮಾಹಿತಿಯನ್ನ ಕೊಟ್ಟಿದ್ದೀರಾ ನಮ್ಗೆಲ್ಲ, ನಮ್ ಜೊತೆ ಹಂಚ್ಕೊಂಡ್ರಿ. ಹಾಗೆ ವಚನ ಎಲ್ಲ ಹೇಳ್ತೀರಾ ಅಂತ ಅಂದ್ರೆ ನೀವು ಹೋಗ್ತೀರಾ ಸಮಿತಿಗೆಲ್ಲ ಅಂತಾನು ಹೇಳಿದ್ರಿ. ನಮ್ಗೋಸ್ಕರ ಒಂದು ವಚನ ಹೇಳ್ತೀರಮ್ಮ? ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇದು ಷಣ್ಮುಖ ಶಿವಯೋಗಿಗಳ ವಚನ. ಒಂದು ಸತ್ಯವಚನವ ನುಡಿಯಬಲ್ಲರೆ ಶರಣನೆಂಬೆನೋ, ಶರಣನೆಂಬೆನೋ. ಸತ್ಯವಚನವ ನುಡಿಯಬಲ್ಲರೆ ಶರಣನೆಂಬೆನೋ, ಶರಣನೆಂಬೆನು. ಸದಾಚಾರದಲ್ಲಿ
ನಡೆಯಬಲ್ಲರೆ ಸದಾಚಾರದಲ್ಲಿ ನಡೆಯಬಲ್ಲರೆ ಶರಣನೆಂಬೆನು 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 ವೃತ್ತಿ ಜ್ಞಾನವಳಿದು ಚಿತ್ತದ ಕೊನೆಯ ಮೊನೆಯಲ್ಲಿ ವೃತ್ತಿ ಜ್ಞಾನವಳಿದು ಚಿತ್ತದ ಕೊನೆಯ ಮೊನೆಯಲ್ಲಿ ನಿತ್ಯಲಿಂಗದ ನೆನಹು ಕಂಡು ನಿತ್ಯಲಿಂಗದ ನೆನಹು ಕಂಡು ಸುಳಿಯಬಲ್ಲಡೆ ಸುಳಿಯಬಲ್ಲಡೆ ಅಚ್ಚ ಶರಣ ನೆಂಬೆನಯ್ಯ ಅಚ್ಚ ಶರಣ ನೆಂಬೆನಯ್ಯ ಅಖಂಡೇಶ್ವರ 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 ಸತ್ಯವಚನವ ನುಡಿಯಬಲ್ಲೆಡೆ ಶರಣನೆಂಬೆನು ಶರಣನೆಂಬೆನು ಸದಾಚಾರದಲ್ಲಿ ನಡೆಯಬಲ್ಲರೆ ಸದಾಚಾರದಲ್ಲಿ ನಡೆಯಬಲ್ಲರೆ ಶರಣನೆಂಬೆನು 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 ಶರಣನೆಂಬೆನು. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಬಹಳ ಸೊಗಸಾಗಿ ಹೇಳಿದ್ದೀರಾ. ಬಿಸಿ ಆಯ್ತಾ ಇವಾಗ? ಬೇಕಾದರೆ ಸ್ವಲ್ಪ ಉರಿ ಜಾಸ್ತಿ ಮಾಡ್ಕೊಂಬಿಡಿ. ಆಗಿದೆಯಾ? ಹಾಕ್ಬೋದಾ? ಸೊ ಬಸವಣ್ಣನವರ ಅಥವಾ ಶರಣರ ವಚನನೇ ಹಾಗೆ ಅಲ್ವಾ, ನಮಗೆ ಜೀವನಕ್ಕೆ ಎಷ್ಟೊಂದು ಸಂದೇಶ ಇರುತ್ತೆ, ಜೀವನಕ್ಕೆ ಒಂದು ಮಾರ್ಗದರ್ಶನ ಇರುತ್ತೆ ಅಲ್ವಾ. ತಪ್ಪು ಮಾಡೋ ಮುಂದೆ ಅದು ನಮಗೆ ಅರಿವಾಗ್ತೈತಮ್ಮ. ಹೌದಲ್ಲ, ನಾವು ಈಗ ತಪ್ಪು ಮಾಡ್ತಾ ಇದೀವಲ್ಲ, ಅದನ್ನ ಕೇಳಿ ಮೇಲೆ ತಪ್ಪು ಮಾಡಕ್ಕೆ ನಮ್ಮ ಮನಸ್ಸು ಒಪ್ಪಲ್ಲ. ಅದು ಒಂದು ಸಂದೇಶ ನಾವು ಮನಸ್ಸಲ್ಲಿ ಯಾವಾಗಲೂ ಇಟ್ಕೊಂಡ್ರೆ ಜೀವನ ಸಾರ್ಥಕ ಆಗ್ತದೆ. ಇದು ಕರಿಯೋದಕ್ಕೆ ಅಂದರೆ ಬೇಗ ಆಗುತ್ತಾ ಅಥವಾ ಸಣ್ಣ ಉರಿಯಲ್ಲೇ ಸ್ವಲ್ಪ ಹೊತ್ತು ಬೇಕಾ? ಇದಕ್ಕೆ ಸ್ವಲ್ಪ ಎಣ್ಣೆ ಕಾದ್ಮೇಲಮ್ಮ ಫುಲ್ ಸಣ್ಣ ಉರಿಯಲ್ಲೇ ಕಾಯಿಸ್ಬೇಕು. 2 ಸೈಡ್ ಕಾಯ್ಬೇಕಾ ಇದು? ಆಯ್ತಾ ಇವಾಗ? ಆಯ್ತಮ್ಮ, ಪ್ಲೇಟ್ ಕೊಡಮ್ಮ. ಚೆನ್ನಾಗಿ ಒಂದು ಹೊಂಬಣ್ಣದ ಬಣ್ಣ ಬಂದಿದೆ ಅಲ್ವಾ? ಇದು ಸ್ವಲ್ಪ ಅಕ್ಕಿ ಅಲ್ಲಮ್ಮ, ಸ್ವಲ್ಪ ಟೈಮ್ ಬೇಯೋದಕ್ಕೆ ಸ್ವಲ್ಪ, ಅಂದ್ರೆ ಅಕ್ಕಿ ಮತ್ತೆಲ್ಲ ಹಸಿನೇ ಹಾಕಿರೋದ್ರಿಂದ ಚೆನ್ನಾಗಿ ಅದು ಎಣ್ಣೆಯಲ್ಲಿ ಕರಿಬೇಕು. ಇದು ನಮ್ಗೆ ಆಯಿಲ್ ಬೇಡ ಅಂದ್ರೆ ಫ್ರೆಶ್ ಮಾಡ್ಕೋಬಹುದು. ಏನ್ ಮಾಡೋದು ಆಯಿಲ್ ಬೇಡ ಅಂದ್ರೆ? ಒಂದು ಕೆಳಗಡೆ ಒಂದು ತಟ್ಟಿ ಇಟ್ಬಿಟ್ಟು. ನೀವ್ ಹೇಳೋದು ಅದು ಆಯಿಲ್ ಅಂದ್ರೆ ಎಣ್ಣೆ ಕೆಳಗೆ ಹೋಗುತ್ತೆ ಅಂತ, ಪರವಾಗಿಲ್ಲ ಅಂತ. ಅಪರೂಪಕ್ಕೆ ತಿನ್ನೋದ್ರಿಂದ ಪರವಾಗಿಲ್ಲ ಬಿಡಿ. ಏನ್ ದಿನ ಮಾಡ್ಕೊಂಡೇನು ಎಣ್ಣೆ ತಿಂಡಿ ತಿನ್ನಲ್ವಲ್ಲ. ಇದು ಚೆನ್ನಾಗಿ ಪುರಿ ತರ ಹೋಗ್ಬಿಡ್ತಲ್ವಾ? ಇದು ಹೇಗಿದು ಸ್ವಲ್ಪ ಉಬ್ಬಬೇಕಾದು? ಇಲ್ಲಮ್ಮ, ಒಂದೊಂದು ಟೈಮು ಇದು ದಪ್ಪ ಬಂತಂದ್ರೆ ಉಬ್ಬತ್ತೆ, ಇಲ್ಲ ಉಬ್ಬದೇನು ಅವಶ್ಯಕತೆ ಇಲ್ಲ. ಹೇಗಿದ್ರು ಕಜ್ಜಾಯ ನಡೀತದೆ. ಸೊ ಇನ್ನೆರಡು ಮಾಡ್ಕೊಂಡ್ಬಿಡ್ತೀರಾ? ಸರಿ, ಆಯ್ತಲ್ವಾ ಅದು? ಇದು ಆಯ್ತಮ್ಮ, ಗ್ಯಾಸ್ ಆಫ್ ಓಕೆ ಮಾಡ್ಕೊಳ್ಳಿ. ಇದಕ್ಕೆ ತೆಗೆದ್ಬಿಡಿ. ಇದು ಒಂದ್ಸತಿ ಕಜ್ಜಾಯ ಮಾಡಿದ್ರೆ ಎಷ್ಟು ದಿನ ಇಟ್ಕೋಬೋದಮ್ಮ? ಒಂದು ವಾರ ಏನು ಆಗಲ್ಲ. ಎಲ್ಲರ ಹಿಂಗೆ ಟೂರ್ ಗೀರ್ ಹೋಗೋ ಮುಂದೆ ಮಾಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ. ಎಲ್ಲೆಲ್ಲೋ ಹೊರಗಡೆ ಮಕ್ಕಳು ಇಷ್ಟಪಡ್ತಾರೆ. ಇದು ಕೊಡಮ್ಮ, ಪ್ಲೇಟ್ ಸರಿ. ಓಕೆ, ಸ್ವಲ್ಪ ವಿಭೂತಿ ಕೊಡಮ್ಮ. ನಮ್ಮ ಮನೆಯಲ್ಲಿ ಅಡಿಗೆ ಮನೆಯಲ್ಲೇ ಇಟ್ಬಿಟ್ಟಿರ್ತೀವಿ. ಎಲ್ಲ ಅಡಿಗೆ ಆದ ತಕ್ಷಣ
ಇದು ಪ್ರಸಾದ, ಇದು ಪದಾರ್ಥ ಇದ್ದದ್ದು ಈಗ ಇದು ಪ್ರಸಾದವಾಯಿತು, ಆಗಿದೆ. ಓಕೆ ಓಕೆ ಪರಮಾತ್ಮನಿಗೆ ಅರ್ಪಣೆವಾಯಿತು ಅಂತ ಭಾವನೆಯಿಂದ ಊಟ ಮಾಡಬೇಕು. ಓಕೆ ಸರಿ. ಸೊ ಬಿಸಿ ಬಿಸಿ ಕಜ್ಜಾಯ ಮಾಡಿಕೊಟ್ಬಿಟ್ಟಿದ್ದೀರಾ. ನೋಡೋದಕ್ಕೆ ಚೆನ್ನಾಗಿದೆ, ಇದು ತುಂಬ ಸ್ಮೂತ್ ಆಗಿದೆ. ಅದ್ಭುತವಾಗಿ ಮಾಡಿದ್ದೀರಾ. ಒಳಗೆ ಸ್ಮೂತು, ಹೊರಗಡೆ ಗರಿ ಗರಿ ಗರಿ. ಹದ ತುಂಬ ಚೆನ್ನಾಗಿದೆ, ಒಳ್ಳೆ ರುಚಿ ಇದೆ. ಮತ್ತು ಬೆಲ್ಲ ಹದವಾಗಿದೆ. ತುಂಬ ಜಾಸ್ತಿ ಹಾಕಿದರೆ ತಿನ್ನೋಕ್ಕಾಗೋದಿಲ್ಲ. 1 ಸ್ಪೂನ್ ಅಂದರೆ 1 ಪೀಸ್ ತೊಗೊಂಡ್ಬಿಟ್ರೆ ಅಯ್ಯೋ ಸಾಕು ಅನಿಸ್ಬಿಡುತ್ತೆ. ಇಲ್ಲ, ಇದು 2-3 ಆರಾಮದಲ್ಲಿ ತಿನ್ಬೋದು. ಭಾಳ ರುಚಿಯಾಗಿ ಬಿಸಿ ಬಿಸಿ ಕಜ್ಜಾಯನ್ನ ಮಾಡಿಕೊಟ್ಟಿದ್ದೀರಾ ನಮ್ಮ ಖಾನಾವಳಿಗೆ ಬಂದು. ನಮ್ಮ ಖಾನಾವಳಿ ತಂಡದ ಪರವಾಗಿ ಹಾಗೆ ನಮ್ಮ ಬಸವ ವಾಹಿನಿಯ ಕಡೆಯಿಂದ ನಿಮಗೊಂದು ಕಿರುಕಾಣಿಕೆ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ.